ನಾರ್ಮಲ್ ಬ್ಲೌಸಿಂದು ಬ್ಯಾಕನ್ನು ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಭಾಳ ಈಸಿಯಾಗಿ ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡೋದು. ಬಟ್ ಇದರಲ್ಲಿ ಏನಪ್ಪ ಅಂದರೆ ಕಟಿಂಗ್ ಮಾಡೋದಕ್ಕೆ ಭಾಳ ಮೆಷರ್ಮೆಂಟ್ನ ತುಂಬ ಈಸಿಯಾಗಿ ತೊಗೋಬೋದು ಅನ್ನೋದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಹೆವಿಯಾಗಿ ತುಂಬ ಈಸಿಯಾಗಿ 2-3 ಅಷ್ಟೇ ಮೆಷರ್ಮೆಂಟ್ ತೊಗೊಂಡು ಬರೀ ಡೀಪು, ಲೆಂತು, ಶೋಲ್ಡರ್ ಇಷ್ಟೇ ಮೆಷರ್ಮೆಂಟಲ್ಲಿ ನಾನು ಕಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಅದೇ ಬ್ಲೌಸು ಫ್ರಂಟ್ ಏನು ಕಟ್ ಮಾಡಿದ್ದೆ ಅದೇ ಬ್ಲೌಸೇನೆ. ನಾನು ಫ್ರಂಟ್ ಒಂದು ಬ್ಲೌಸು ಫ್ರಂಟಿಗೆ ಒಂದು ಬ್ಲೌಸು, ಬ್ಯಾಕಿಗೆ ಒಂದು ಬ್ಲೌಸು ಮಾಡಿದ್ರೆ ಸರಿ ಹೋಗಲ್ಲ. ಹಾಗಾಗಿ ಫ್ರಂಟ್ ಏನು ಕಟ್ ಮಾಡಿದ್ದೆ ಅದೇ ಬ್ಲೌಸನ್ನೇ ನಾನು ಬ್ಯಾಕಿಗೆ ಇಟ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಲೆಂತು 15.25 ಬರ್ತಿದೆ. ಅವ್ರಿಗೊಂದು 1/2 ಇಂಚ್, ಒಂದು 15.25 ಬರ್ತಿದೆ. ಸೊ ಒಂದು 1/4 ಇಂಚ್ ಎಕ್ಸ್ಟ್ರಾ ಇಡೋಣ, ಏನು ತೊಂದರೆ ಇಲ್ಲ. 15.25 ಇಂಚಸ್ ಬರ್ತಾಯಿದೆ. ಈಗ ನಾನು ಇದಕ್ಕೆ 16.25 ಇಟ್ಕೋಬೇಕು. ಈಗ ನಾನು 16.25 ಮೆಷರ್ಮೆಂಟ್ನ ತಗೋತಾ ಇದ್ದೀನಿ. ಇದು ಉದ್ದ ಲೆಂತ್ ಆಯ್ತಲ್ಲ, ಈಗ ಉದ್ದ ಲೆಂತು ಬಿಟ್ಬಿಡೋಣ. ಈ ರೀತಿ ಫೋಲ್ಡಿಂಗಲ್ಲಿ ಡೀಪು ಮತ್ತು ಶೋಲ್ಡರ್ ತೊಗೊಳ್ಳೋಣ. ಶೋಲ್ಡರ್ ಇನ್ನೇನು ಸೇಮ್ ಫ್ರಂಟ್ ಏನು ಬರುತ್ತೋ ಅದೇ ಬಂದಿರುತ್ತೆ. ಯಾಕಂದರೆ ನಾವು ಶೋಲ್ಡರ್ನ ಏನು ಅಟ್ಯಾಚ್ ಮಾಡಿರ್ತೀವಿ ಅದೇ ಬ್ಯಾಕಿಗೂ ತೊಗೋಬೇಕು. ಈಗ ಬ್ರಾಡು, ಡೀಪು ಅವ್ರದ್ದು 10.5 ಬರ್ತಾಯಿದೆ ಡೀಪು. ನೀವು ಹಿಂಗಾದರೂ ಸ್ಟ್ರೈಟಾಗಾದರೂ ತೊಗೋಬೋದು, ಕ್ರಾಸಾಗಾದರೂ ತೊಗೋಬೋದು. ಹಿಂಗಾದರೆ 9.25 ಬರ್ತಿದೆ, ಹಿಂಗಾದರೆ 10.25 ಬರ್ತಿದೆ. 10.25 ಇಂಚಸ್ಸು ಬ್ರಾಡು ಅಲ್ಲ ಡೀಪು. ಈಗ ಡೀಪ್ ಎಷ್ಟು ಬರುತ್ತೆ ಅಂತ ನೋಡೋಣ. ಎಷ್ಟಿದೆ? 10.25 ಇಂಚಸ್ ಇದೆ. 10.25 ಇಂಚಸ್ಸೇ ಇಟ್ಕೋಬೇಕು. ಇಷ್ಟೇ ಡೀಪಿನ ಕೆಲಸ. ಅದ್ರ ಜೊತೆಗೆ ಈಗ 12 ಇಂಚನ್ನು ಡೀಪು ಮತ್ತು ಬ್ರಾಡ್ ಇಟ್ಕೋತೀನಿ. ನಾರ್ಮಲಾಗಿ 1.25 ಇಂಚು ಬ್ರಾಡು, ಶೋಲ್ಡರು ಈ ಕಡೆ 2.25 ಫ್ರಂಟ್ ಏನು ಬಂತು ಅದೇ ಸೇಮು ಬ್ಯಾಕು ಬರುತ್ತೆ. ಇದು ಅಷ್ಟೇ. ಅವ್ರು ತುಂಬ ಸಣ್ಣ, ಕೈ ಸಣ್ಣ ಇದೆ, ಬಾಡಿ ಸಣ್ಣ ಇಲ್ಲ. ಸೊ ಕೈ ಸಣ್ಣ ಇರೋದ್ರಿಂದ ನಾನು ಸ್ಲೀವ್ಸ್ ಲೆಂತ್ನ ಕಡಿಮೆ ಇಟ್ಕೋಬೇಕು. ಅದು ಬಾಡಿ ದಪ್ಪ ಇದೆ ಅಂತ ಸ್ಲೀವ್ ಲೆಂತ್ ಜಾಸ್ತಿ ಇಟ್ಕೊಳ್ಳೋಕೆ ಬರಲ್ಲ. 10.25 ಇಂಚಸ್ಸು ಡೀಪು ತೊಗೊಂಡಲ್ಲ ನಿಮ್ಮ ಕಣ್ಣು ಮುಂದೆನೇ, ಅದೇ ಡೀಪು. ಬ್ರಾಡು ಇವರು 3 ಇಂಚಸ್ಸು. ಇಷ್ಟೇ ಅವ್ರ ಮೆಷರ್ಮೆಂಟು. ಹನ್ನೆರಡು ಇಂಚಿತ್ತು ಅವರ ಸುತ್ತಳತೆ. ಈಗ ನಾನು 12 ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ. ಇದಕ್ಕೆ ಈ ರೀತಿ ಶೇಪ್ ತಗೊಳ್ಳೋಣ. ಇಷ್ಟು ಬ್ಯಾಕಿನ ಮೆಷರ್ಮೆಂಟು ನೋಡಿದ್ರಲ್ಲ, ತುಂಬ ಈಸಿಯಾಗಿ ಭಾಳ ಬೇಗ ಕಟಿಂಗ್ ಮಾಡ್ಕೋಬೋದು. ಜಸ್ಟ್ 5 ಮಿನಿಟ್ಸಲ್ಲಿ ಒಂದು ಬ್ಲೌಸ್ ಕಟಿಂಗ್ ಮಾಡುವಂಥದ್ದು ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ. ಲೆಂತು
ಡೀಪು, ಶೋಲ್ಡರು ಇಷ್ಟೇ.